ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಕುರ್ಚಿ ಕಿತ್ತಾಟ. ಕೈ ನಾಯಕರಿಂದ ಬಹಿರಂಗ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ. ಈ ಬಗ್ಗೆ ಸಿದ್ದರಾಮಯ್ಯನವರು ಕೂಡ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಹಾಗಾದ್ರೆ ಇದರಿಂದ ಏನಾದರೂ ಒಂದು ರಣತಂತ್ರ ಇರಬಹುದಾ, ಹೆಣಿತಾ ಇರಬಹುದಾ ಹಾಗಾದ್ರೆ ಮುಖ್ಯಮಂತ್ರಿಗಳು? ಬಟ್ ಈಗ ಬಜೆಟ್ ಮಂಡನೆ ಮಾಡಬೇಕಾಗಿದೆ, ಆ ಕಡೆಗೆ ಗಮನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಕಳೆದ 3-4 ದಿನಗಳಿಂದ ಇಲಾಖಾವಾರು ಸಭೆನ ನಡೆಸ್ತಾ ಇದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನು ಮಾಡ್ತಾನೆ ಇದ್ದಾರೆ. ಸಚಿವರು ಅಧಿಕಾರಿಗಳ ಜೊತೆಗೆ ಮಾತುಕತೆ ಆಗ್ತಾ ಇದೆ. ಸಿಎಂ ಬದಲಾವಣೆ ವಿಚಾರದಲ್ಲಿ ಇನ್ನೂ ತುಟಿ ಪಿಟಕ್ ಅಂತ ಇಲ್ಲ ಸಿದ್ದರಾಮಯ್ಯನವರು. ನೋಡಿ, ಯತೀಂದ್ರ ಅವರು ಹೇಳಿಕೆಯನ್ನು ಕೊಟ್ಟರು. ಮೊನ್ನೆ ಒಂದು ಬಾಂಬ್ ಹಾಕಿದ್ರು ಮೈಸೂರಲ್ಲಿ. ನಮ್ಮ ತಂದೆಯವರೇ 5 ವರ್ಷ ಪೂರ್ಣಗೊಳಿಸ್ತಾರೆ, ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂಥ ಅರ್ಥದಲ್ಲಿ ಹೇಳಿದರು. ಸಿದ್ದರಾಮಯ್ಯನವರು ಹೇಳಿಸಿದ್ದ ಅಥವಾ ಬಾಯಿ ತಪ್ಪಿ ಯತೀಂದ್ರ ಅವ್ರ ಬಾಯಿಂದ ಬಂದಿದ್ದ ಅಂತ ಕೆಲವು ಚರ್ಚೆಯನ್ನು ಮಾಡಿದಾಗ ಮತ್ತು ಕೆಲವು ತಜ್ಞರು ಹೇಳೋ ಪ್ರಕಾರ, ರಾಜಕೀಯ ವಿಶ್ಲೇಷಕರು ಹೇಳೋ ಪ್ರಕಾರ, ಇಲ್ಲ ಇದು ಯತೀಂದ್ರ ಅವರು ಅವ್ರ ಮನಸ್ಸಿಂದ ಹೇಳಿದ್ದಲ್ಲ, ಸಿದ್ದರಾಮಯ್ಯನವರೇ ಅವ್ರ ಬಾಯಿಂದ ಹೇಳಿಸಿರ್ಬೋದು ಅಂಥೇಳಿ. ಅಂದರೆ ಇಲ್ಲಿ ಹೈಕಮಾಂಡ್ ಏನಾದರೂ ಅಭಯ ಕೊಟ್ಟಿರುವಂತಹ ಸಾಧ್ಯತೆಗಳಿದೆಯಾ? ಯಾಕೆಂದರೆ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ ಭಾಳ ಕಾನ್ಫಿಡೆಂಟ್ ಇದ್ದಂಗೆ ಕಾಣಿಸ್ತಾ ಇತ್ತು. ಯತೀಂದ್ರ ಅವರು ಈ ಮೊದಲಲ್ಲ, ಈ ಹಿಂದೆನೂ ಕೊಟ್ಟಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ತಿರುಗೇಟುಗಳನ್ನು ಕೊಡ್ತಾ ಇದ್ರು. ಬಾಯ್ ಚಪ್ಪಲಕ್ಕೆ ಮಾತಾಡ್ತಾರೆ ಅವರು, ಅವ್ರದ್ದು ಏನು ಸೀರಿಯಸ್ ತಗೊಳ್ಳೋದು ಬೇಡ. ಡಿ ಕೆ ಶಿವಕುಮಾರ್ ಅದಕ್ಕೆ ವ್ಯಂಗ್ಯವಾಗಿ ಮೊನ್ನೆ ಉತ್ತರ ಕೊಟ್ಟರು, ಅವರೇ ನಮ್ಮ ಹೈಕಮಾಂಡು ಅಂತೇಳಿ. ಮತ್ತೀಗ ಹೈಕಮಾಂಡ್ ಕಡೆ ಬೊಟ್ಟು ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಅನ್ನಿಸ್ತಾ ಇದೆ ಒಪ್ಪಂದ ಆಗಿದೆಯಾ ಇಲ್ವಾ ಅನ್ನೋದೇ ಅನುಮಾನ. ಪರಮೇಶ್ವರ್ ಕೂಡ ಅದೇ ದಾಟಿಲಿ ಹೇಳಿದರು. ಸಿಎಂಗೆ ಹೈಕಮಾಂಡ್ನಿಂದ ಬಲವಾದಂಥ ಸೂಚನೆ ಏನಾದರೂ ಸಿಕ್ಕಿರಬಹುದಾ? ಹಾಗಾದ್ರೆ ಯತೀಂದ್ರ ಮೂಲಕ ಹೇಳಿಕೆಯನ್ನು ಕೊಡಿಸಿದ್ರೆ ನೋಡಿ, ಇದೇ ಅನುಮಾನಗಳಿರೋದು. ಯತೀಂದ್ರ ಅವರು MLC, ಸಿದ್ದರಾಮಯ್ಯನವ್ರ ಪುತ್ರ. ತಮ್ಮ ತಂದೆ ಅನ್ನುವಂಥ ಕಾರಣಕ್ಕೋಸ್ಕರ, ಆ ಪ್ರೀತಿ ಗೌರವಕ್ಕೋಸ್ಕರ ಈ ಹೇಳಿಕೆಯನ್ನು ಕೊಟ್ರ. ನೋಡಿ, ಉಳಿದಂಥವ್ರು ಯಾರೂ ಕೂಡ ಅಷ್ಟು ಬಲವಾಗಿ ಸಿದ್ದರಾಮಯ್ಯನವ್ರ ಸಮರ್ಥನೆ ಇತ್ತೀಚೆಗೆ ಮಾಡ್ಕೊಳ್ತಿಲ್ಲ. ಆರಂಭದಲ್ಲಿ ಆಗ್ತಾ ಇತ್ತು. ಜಮೀರ್ ಅಹಮದ್, H. C. ಮಾದೇವಪ್ಪ, ಪರಮೇಶ್ವರು, ಸತೀಶ್ ಜಾರಕಿಹೊಳಿ, ಅವ್ರ ಆಪ್ತ ಶಾಸಕರ ವಲಯದವರು ಹೇಳ್ತಾ ಇದ್ರು, ಗಟ್ಟಿಯಾಗಿ ಹೇಳ್ತಾ ಇದ್ರು. ಬಟ್ ಮತ್ತೀಗ ಎಲ್ಲೋ ಒಂದು ಕಡೆ ನ್ಯೂಟ್ರಲ್ ಅಂತ ಅನ್ನಿಸ್ತಾ ಇದೆ. ಆದರೆ ಯತೀಂದ್ರ ಅವರು ತಮ್ಮ ಹೇಳಿಕೆಗಳನ್ನು ಪುನರುಚ್ಚಾರ ಮಾಡ್ತಾನೆ ಇದ್ದಾರೆ. ನಾಳೆ ಕೇಳಿದ್ರು ಹಾಗೆ ಹೇಳ್ತಾರೆ ಅವರು. ಈ ಹಿಂದೆ ಹಲವು ಬಾರಿ ಹೇಳಿದ್ರು ಕೂಡ 5 ವರ್ಷ ನಮ್ಮ ತಂದೆಯವರೇ, ಹೈಕಮಾಂಡ್ ಏನೂ ಕೂಡ ಹೇಳಿಲ್ಲ, ಬದಲಾವಣೆ ಬಗ್ಗೆ ಚಕಾರವನ್ನು ಎತ್ತೇ ಇಲ್ಲ ಅಂತ. ಅದ್ಯಾವ ಆಧಾರದ ಮೇಲೆ ಹೇಳಿಬಿಡ್ತಾರೆ ಹಾಗಾದರೆ? ಅವರ ತಂದೆ ಆಗಿದ್ರೂ ಕೂಡ, ಬಟ್ ಗಂಭೀರವಾಗಿ ಚರ್ಚೆ ಅಂತರೂ ಆಗಿರುತ್ತೆ ತಂದೆ ಮತ್ತು ಮಗನ ನಡುವೆ. ಹಾಗಾಗಿ ಇದ್ರ ಬೇರೆ ಬೇರೆ ರೀತಿಯಾಗಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅವ್ರಿಗೇನು ಮಾಹಿತಿ ಇದೆ ಆ ಆಧಾರದ ಮೇಲೆ ಹೇಳಿರ್ತಾರೆ. ನಾವು ಯಾವಾಗಲೂ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಅದೇ ಫೈನಲ್ಲು. ನಾನು ಹೇಳಿದ್ದು ನೀವು ನೋಡಿ, ಅವರು ವೈಯಕ್ತಿಕವಾಗಿ ಅವ್ರು ಹೇಳಿದ್ದಾರೆ. ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ? ನಾವು ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಪದೇ ಪದೇ ನಾವು ಹೇಳ್ತಾನೆ ಇದ್ದೀವಿ ಹೈಕಮಾಂಡ್. ಈಗ ನೀವು ಕೇಳ್ತೀರಪ್ಪ, ಒಪ್ಪಂದ ಆಗಿದೆ, ಯಾರು ಹೇಳಿದ್ದು ಒಪ್ಪಂದ ಆಗಿದೆ ಅಂತ? ಅವ್ರು ಏನಾರ ಹೈಕಮಾಂಡ್ನವ್ರು ಹೇಳಿ ಅಲ್ಲ. ಶಿವಕುಮಾರ್ ಅವ್ರ ಪಾಪ ಅವ್ರ ಅಭಿಪ್ರಾಯ, ಅವ್ರಿಗೆ ಗೊತ್ತಿರೋ ವಿಚಾರ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಅವರು ಒಳಗಡೆ ಇದ್ದವರು, ನಾವೆಲ್ಲ ಹೊರಗಡೆ ಇದ್ದವು. ನಮಗೆ ಅಲ್ಲೇನು ನಡೆದಿದೆ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳಬೇಕು? ಹೌದಪ್ಪ, ನಮಗೇನು ಆ ವಿಷಯದ ಬಗ್ಗೆ ಮಾಹಿತಿಗಳಿಲ್ಲ ಅಂತಲೇ ಹೇಳ್ತೀವಿ ನಾವು. ಮಾಹಿತಿ ಇದ್ದರೆ ಹೇಳ್ಬೋದು, ನಿಮ್ಮ ಹತ್ರ ಶೇರ್ ಮಾಡ್ಬೋದು. ಆದರೆ ಅಲ್ಲಿ ಏನು ನಡೆದಿದೆ ಅನ್ನೋದು ಅವ್ರಗಳಿಗೆ, ಮುಖ್ಯಮಂತ್ರಿಗಳಿಗೆ, ಶಿವಕುಮಾರ್ ಅವ್ರಿಗೆ ಅಷ್ಟೇ ಗೊತ್ತು, ಮತ್ತು ಹೈಕಮಾಂಡಿಗೆ ಗೊತ್ತು. ಹೈಕಮಾಂಡ್ ಸುಮ್ಮನೆ ಇದ್ದಾರೆ ಅಂತ ಅಂದಾಗ ನಾವೇನು ಅಂದ್ಕೊಳ್ಬೇಕು? ಏನು ಆಗಿಲ್ಲಪ್ಪ ಅಂತ ಅಂದ್ಕೋಬೇಕು. ಆಗಿದ್ದರೆ ಹೇಳ್ಬೋದು ಅವರು, ಅಥವಾ ಕ್ರಮ ತಗೋಬೋದು. ಈಗ ಅವರು ಅದನ್ನೇನೂ ಹೇಳದೆ ಹೈಕಮಾಂಡು ತೀರ್ಮಾನ ಮಾಡದೆ ನಮ್ಗಳನ್ನು ಕೇಳಿದ್ರೆ ನಾವು ಹೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ. ಹೈಕಮಾಂಡ್ ನಡೆನೇ ಕಾರಣ ಆಗ್ತಿದೆ ಅಂತ ಅಲ್ಲ, ಹೈಕಮಾಂಡು ಅವ್ರಿಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅಂತ ಗೊತ್ತಿದೆ ಅವ್ರಿಗೆ. ಇಂಥ ಸನ್ನಿವೇಶಗಳನ್ನು ಭಾಳಷ್ಟು ನೋಡಿದ್ದಾರೆ ಅವರು. AICCನವರು ಅನೇಕ ರಾಜ್ಯಗಳಲ್ಲಿ ಇಂಥ ಸನ್ನಿವೇಶ ಬಂದಾಗ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಮಾಡ್ತಾರೆ. ಅದಕ್ಕೆ ನಾವು ಯಾವಾಗಲೂ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಏನೇ ಇಂಥ ಸಂದರ್ಭ ಬಂದರೆ ನಾವು ಹೈಕಮಾಂಡ್ ಕಡೆ ತೋರಿಸ್ತೀವಿ. ಹೈಕಮಾಂಡ್ ತೀರ್ಮಾನ ಆಗದೆ ಇಲ್ಲೇನೂ ಆಗೋದಿಲ್ಲ. ಹೈಕಮಾಂಡ್ ಅಂತಿಮ ತೀರ್ಮಾನ ಅವ್ರದ್ದು ವಿನಃ ನಾವುಗಳ್ಯಾರು ಅನೇಕ ಜನ ಸ್ಟೇಟ್ಮೆಂಟ್ಗಳು ಕೊಡ್ಬೋದು, ಆ ಸ್ಟೇಟ್ಮೆಂಟಿಗೆ ಅಷ್ಟೇ ಸ್ಥಿಮಿತ ಆಗುತ್ತೆ. ಆದರೆ ತೀರ್ಮಾನ ಆಗೋದು ಹೈಕಮಾಂಡಲ್ಲಿ. ನೋಡಿ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಗಮನಿಸ್ತಾ ಇದ್ದೀವಿ ಕುರ್ಚಿ ಕಿತ್ತಾಟಕ್ಕೆ ಒಂದು ರೀತಿ ಬ್ರೇಕ್ ಬಿತ್ತು ಅಂತ ಅಂದ್ಕೊಂಡಿದ್ವಿ. ಯತೀಂದ್ರ ಹಾಕಿರುವಂಥ ಆ ಬಾಂಬ್ ಈಗ ಮತ್ತೆ ಆ ಕಿಡಿಯನ್ನು ಹೊತ್ತಿಸಿದೆ. ಅಂದರೆ ಹೈಕಮಾಂಡ್ ಅವರು ಏನೋ ಒಂದು
ಭರವಸೆಯನ್ನು ಕೊಟ್ಟಿರ್ಬೋದು, ಆ ಹಿನ್ನೆಲೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿರೋದು ಕಾಣಿಸ್ತಾ ಇದೆಯಾ? ಸದ್ಯದ ಬೆಳವಣಿಗೆ ನೋಡ್ತಾ ಇದ್ರೆ ಇದು ಕೇವಲ ತಾತ್ಕಾಲಿಕ ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿಬೋದು ಅನ್ನುವಂಥ ಹಿಂಟ್ ಕೊಡ್ತಿದ್ಯಾ ಅಂತ? ಪ್ರಭು, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೆ ವಿಚಾರ ಚರ್ಚೆಗೆ ಮುನ್ನೆಲೆಗೆ ಬರ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇದುವರೆಗೂ ಇದ್ದಂತಹ ವಿಶ್ವಾಸದ ಮಾತುಗಳನ್ನು ಆಡುವುದಕ್ಕೆ ಅವರ ಸಚಿವ ಸಂಪುಟದ ಸದಸ್ಯರುಗಳು ಅಷ್ಟೊಂದು ವಿಶ್ವಾಸವನ್ನು ತೋರಿಸ್ತಾ ಇಲ್ಲ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಮಗನಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ಪಕ್ಷದೊಳಗೆ ಒಂದು ರೀತಿಯ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಪಕ್ಷದ ಅಧಿಕಾರಾವಧಿ ಇರುವ 5 ವರ್ಷಗಳ ಕಾಲ ಮುಂದುವರಿತಾರೆ ಅನ್ನುವಂತಹ ಮಾತನ್ನು ಹೇಳ್ಕೊಂಡಿದ್ದಾರೆ. ಅವರ ಈ ಹೇಳಿಕೆ ಪಕ್ಷದೊಳಗಡೆ ಮತ್ತೊಂದು ಸುತ್ತಿನಲ್ಲಿ ಕುರ್ಚಿ ಕದನವನ್ನು ಆರಂಭಿಸ್ಬೋದು ಅನ್ನುವಂಥ ಮಾತು ಇದೆ. ಒಂದು ಕಡೆ ಈಗಾಗಲೇ ಕುರ್ಚಿಗೆ ಆಕಾಂಕ್ಷಿಯಾಗಿರುವಂತಹ DCM DK ಶಿವಕುಮಾರ್ ಅವರು ಹೈಕಮಾಂಡ್ ವಲಯದಿಂದ ನನಗೆ ಯಾವುದೇ ರೀತಿಯಾದಂಥ ಮಾತು ಬಂದಿಲ್ಲ, ಆದರೆ ಸಿದ್ದರಾಮಯ್ಯನವರು ನನ್ನ ಜೊತೆ ಚರ್ಚೆಯನ್ನು ಮಾಡಿಲ್ಲ, ಯತೀಂದ್ರ ಅವರು ಕೊಟ್ಟಿರುವ ಹೇಳಿಕೆಯನ್ನು ನೋಡಿದರೆ ಹೈಕಮಾಂಡ್ ಅವರಿಗೆ ಏನಾದರೂ ಸೂಚನೆಯನ್ನು ಕೊಟ್ಟಿರಬಹುದು ಅನ್ನುವಂತಹ ಮಾರ್ಮಿಕ ಮಾತನ್ನು ಹೇಳಿದ್ದಾರೆ. ಅವರ ಹೇಳಿಕೆಯ ಜೊತೆಗೆ ಪ್ರತಿ ಹಂತದಲ್ಲೂ ಕೂಡ ಇಂಥ ಮಾತುಗಳು ಬಂದಾಗ ಅವರ ಕಡೆಯಿಂದಾಗಲಿ ಅಥವಾ ಅವರ ಬೆಂಬಲಿಗ ಬಣದಿಂದಾಗಲಿ ಕೌಂಟರ್ ಪ್ರತಿಕ್ರಿಯೆಗಳು ಬರ್ತಾ ಇತ್ತು. ಆದರೆ ಈ ಬಾರಿ ಅಂತಹ ಯಾವುದೇ ಪ್ರತಿಕ್ರಿಯೆಗಳು ಬರ್ದರೇ ಇರುವಂಥದ್ದು ಮತ್ತೊಂದಷ್ಟು ಚರ್ಚೆಯನ್ನು ಹುಟ್ಟುಹಾಕ್ತಾ ಇದೆ. ಹಾಗೆ ಇಲ್ಲಿಯವರೆಗೂ ಕೂಡ ಮುಖ್ಯಮಂತ್ರಿಗಳ ಬೆನ್ನಿಗೆ ಸದಾ ನಿಲ್ತಿದ್ದಂತಹ ಪರಮೇಶ್ವರ್ ಅವರು ಕೂಡ ವಿಚಾರದ ಹಿನ್ನೆಲೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಭಿನ್ನವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿಯವರೆಗೂ ಹೈಕಮಾಂಡ್ ಹೇಳಿಕೆಯನ್ನಷ್ಟೇ ನಾವು ಪರಿಗಣಿಸ್ತಾ ಇದ್ದೀವಿ, ಈಗಲೂ ಕೂಡ ಅದೇ ವಿಚಾರವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆದರೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಇಲ್ಲಿಯವರೆಗೂ ಕೂಡ ಅವರು ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ಪ್ರಕಟ ಮಾಡದೇ ಇರುವಂಥದ್ದು ಪಕ್ಷದೊಳಗೆ ಏನಾಗಿದೆ ಅಥವಾ ಏನಾಗ್ತಿದೆ ಅನ್ನೋದಕ್ಕೆ ಸರಿಯಾದ ವಿಮರ್ಶಾತ್ಮಕ ಮಾಧ್ಯಮವಾಗಿ ಕಾಣಿಸ್ಕೊಳ್ತಾ ಇಲ್ಲ. ನಾಯಕರಲ್ಲಿ ಇದು ಗೊಂದಲವನ್ನು ಹುಟ್ಟುಹಾಕ್ತದೆ. ಹೀಗಾಗಿ ಅವರು ನೇರವಾಗಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಸ್ಪಷ್ಟೀಕರಣವನ್ನು ಕೊಡಬೇಕು. ಹಾಗಿದ್ದಾಗ ಮಾತ್ರ ಪಕ್ಷ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಯಾವುದೇ ಲೋಪವಾಗದೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಹೈಕಮಾಂಡ್ನವರ ಹೇಳಿಕೆಯನ್ನು ಮಾತ್ರ ನಾವು ಪರಿಗಣಿಸೋದ್ರಿಂದಾಗಿ ಬೇರೆಯವರ ಹೇಳಿಕೆಗೆ ಮಹತ್ವ ಕೊಡಬೇಕಾಗಿಲ್ಲ. ಹಾಗಿದ್ದಾಗ ಹೈಕಮಾಂಡ್ ಈ ವಿಚಾರದಲ್ಲಿ ಇಲ್ಲಿವರೆಗೂ ವಿಚಾರವನ್ನು ಹೇಳದೇ ಇರೋದ್ರಿಂದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬಹುದು, ಅಥವಾ ಬದಲಾವಣೆ ವಿಚಾರ ಬಂದಾಗ ಅದರ ಪ್ರಸ್ತಾವವನ್ನಾದರೂ ಅವ್ರು ಮಾಡಬೇಕಿತ್ತು, ಆದರೆ ಅದನ್ನು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ನಮಗೂ ಆ ಗೊಂದಲ ಇದೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಇವರ ಬೆನ್ನಿಗೆ ಸಚಿವ ಚಲುವರಾಯಸ್ವಾಮಿಯವರು ಕೂಡ ವಿಚಾರವನ್ನು ಮಾತನಾಡಿಕೊಂಡು ಇಲ್ಲಿವರೆಗೂ DK ಶಿವಕುಮಾರ್ ಅವರ ಪರವಾಗಿ ಅವರು ಮಾತಾಡ್ತಾ ಇದ್ದರು. ಆದರೆ ಇತ್ತೀಚೆಗೆ ಅವರ ಈ ಹೇಳಿಕೆಗಳ ವಿಚಾರ ಬಂದಾಗ ತಮ್ಮ ನಿಲುವನ್ನು ಬದಲಾಯಿಸಿಕೊಂಡಿದ್ದಾರೆ. ತಟಸ್ಥ ನಿಲುವಿನಲ್ಲಿ ಸಾಗೋದಕ್ಕೆ ಅವರು ಯೋಚನೆಯನ್ನು ಮಾಡಿಕೊಂಡಿದ್ದಾರೆ. ನನಗೆ ನನ್ನ ಇಲಾಖೆ ಕಾರ್ಯವೈಖರಿಗಳನ್ನು ಬಿಟ್ಟರೆ ಬೇರೆ ಯಾವುದನ್ನು ಕೇಳಬೇಡಿ, ಹೈಕಮಾಂಡ್ ನಾಯಕರು ಮುಖ್ಯಮಂತ್ರಿಗಳಾಗಿರುವವರು ಏನು ಸೂಚನೆಯನ್ನು ಕೊಡ್ತಾರೆ ನಾನು ಅದನ್ನು ಫಾಲೋ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗೆ ಸಿದ್ದರಾಮಯ್ಯನವರ ಬಣವಾಗಲಿ DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವ ನಾಯಕರಾಗಲಿ ಯಾರೂ ಕೂಡ ಅಧಿಕಾರ ಬದಲಾವಣೆಯ ಕುರ್ಚಿ ಹಸ್ತಾಂತರದ ವಿಚಾರ ಬಂದಾಗ ತಮ್ಮ ಸ್ಪಷ್ಟ ನಿಲುವುಗಳನ್ನು ಒತ್ತಾಯವನ್ನು ಹೈಕಮಾಂಡ್ ಮೇಲಾಗಲಿ ಅಥವಾ ಮುಖ್ಯಮಂತ್ರಿಗಳ ಮೇಲೆ ಹಾಕದೇ ಇರುವುದು ಪಕ್ಷದೊಳಗಡೆ ಎಲ್ಲೋ ಒಂದು ರೀತಿಯ ಹೊಸ ಬದಲಾವಣೆಯ ಸೂತ್ರವನ್ನಾಗಲಿ ಅಥವಾ ಇರುವ ವಿಚಾರವನ್ನು ಮತ್ತಷ್ಟು ಕೆದಕದೆ ಆಡಳಿತ ಯಂತ್ರವನ್ನು ಸುಗಮವಾಗಿ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡೋ ನಿಟ್ಟಿನಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಕೇಳಿ ಬರ್ತಾ ಇದೆ. ಇವೆಲ್ಲದರ ಹೊರತಾಗಿ ಮತ್ತೊಂದು ಕಡೆ ಇರುವಂಥ ಮಾಹಿತಿ ಏನು ಅಂದರೆ, ಮುಖ್ಯಮಂತ್ರಿಗಳಿಗೆ ಈ ಬಾರಿಯ ಬಜೆಟ್ ಮಂಡನೆ ಮಾಡುವ ಅವಕಾಶವನ್ನು ಕೊಡುವ ಮುಖಾಂತರ 3 ವರ್ಷಗಳ ಅವಧಿಗೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವುದು, ಉಳಿದ 2 ವರ್ಷಗಳನ್ನು DCM DK ಶಿವಕುಮಾರ್ ಅವರಿಗೆ ಕೊಡುವಂತಹ ಒಡಂಬಡಿಕೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಈಗ ಬಜೆಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗ್ತಾ ಇದೆ. ಅದಾದ ಬಳಿಕ ಬದಲಾವಣೆ ಶುರುವಾಗಬಹುದು ಅನ್ನುವಂಥ ಮಾತು ಕೂಡ ಇದೆ. ಆದರೆ ಯಾವುದಕ್ಕೂ ಕೂಡ ಸ್ಪಷ್ಟನೆ ಇಲ್ಲದಿರುವ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರಿಂದ ಬರುವ ಸೂಚನೆಯ ಹೊರತಾಗಿ ಬೇರೆಲ್ಲ ಮಾತುಗಳು ಸದ್ಯಕ್ಕೆ ಊಹಾಪೋಹ ಅನ್ನುವಂಥ ಮಾತುಗಳು ಕಾಂಗ್ರೆಸ್ ಪಕ್ಷದೊಳಗೆ ಕೇಳಿ ಬರ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ.